1971ರಲ್ಲಿ ಭಾರತವು ಪಾಕಿಸ್ತಾನದ ಮೇಲೆ ಯುದ್ಧ ನಡೆಸಿ ಗೆದ್ದ ದಿನವನ್ನ ವಿಜಯ್ ದಿವಸವೆಂದು ಆಚರಿಸಲಾಗುತ್ತಿದೆ. ಇದರ ಸ್ಮರಣಾರ್ಥ ಶಿವಮೊಗ್ಗದ ಸೈನಿಕ್ ಪಾರ್ಕ್ನಲ್ಲಿ ಮಾಜಿ ಸೈನಿಕರ ಸಂಘ, ಸೈನಿಕ ಕಲ್ಯಾಣ ಹಾಗೂ ಪುನರ್ವಸತಿ ಇಲಾಖೆ ಇವರ ವತಿಯಿಂದ ವಿಜಯ್ ದಿವಸ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸೈನಿಕ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಹಿರೇಮಠ್, ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸೆಲ್ವಮಣಿ, ಮಾಜಿ ಸೈನಿಕರು ಹಾಗೂ ಅವರ ಕುಟುಂಬಸ್ಥರು ಉಪಸ್ಥಿತರಿದ್ದರು. ನಾವು ಇಲ್ಲಿ ತನಕ ಸಾಹೇಬ್ರು ಹೇಳೋರ ಹತ್ರ 4 ಯುದ್ಧದಲ್ಲಿ 4 ಒಂದು 5 ಚೈನಾ ಯುದ್ಧ ಬಿಟ್ಟರೆ ಎಲ್ಲದನ್ನು ನಮ್ಮ ಫ್ರಂಟಿಯರನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ನಮ್ಮ ದೇಶವನ್ನು ಗಡಿಯನ್ನು ದಾಟಿ ಅವರು ಒಳಗೆ ಬರಬಾರ್ದ ಅಂತ ಯುದ್ಧ ಮಾಡಿದ್ದೀವಿ. ಬಟ್ ಆದರೆ ಇದು ಸಾಹೇಬ್ರು ಹೇಳಿರೋ ಥರ ಒಂದು ರೀತಿಯಲ್ಲಿ ನಾವು ಈ ಕಡೆ ಅನಾನುಕೂಲ ಆಗುತ್ತು, ಪ್ಲಸ್ ಅವರು 2 ಕಡೆನೂ ಅಟ್ಯಾಕ್ ಮಾಡಿದ್ದಾರೆ ಅಂತ ಉದ್ದೇಶದಿಂದ ಮಾಡಿದ್ದೀವಿ. ಅದಿಲ್ಲದೆ ಭಾಳಷ್ಟು ಕಡೆ ಎಲ್ಲರೂ ಶಿಮ್ಲಾ ಅಗ್ರಿಮೆಂಟ್ ಬಗ್ಗೆನೂ ಕೂಡ ಭಾಳ ಚೆನ್ನಾಗಿ ಹೇಳಿದ್ರು. ಅದಲ್ಲಿ ನೆಗೋಷಿಯೇಷನ್ ಮಾಡಿದಾಗ ಕೇಳಿದ್ರು, ನಿಮ್ಗೆ ಜಮೀನು ಬೇಕಾ ಇಲ್ಲ ನಿಮ್ಮ 1 ಲಕ್ಷ ಸೈನಿಕರು ಹತ್ತಿರ 1 ಲಕ್ಷ ವಾರ್ ಪ್ರಿಸನರ್ ಇದ್ರು, ನಿಮ್ಗೆ ಬೇಕಾ ಅಂತ ನಮ್ಗೆ ಜಮೀನು ಕೊಡಿ ಅಂತ ಹೇಳಿದ ಪಾಕಿಸ್ತಾನದವರು. ನಮ್ಮ 1 ಲಕ್ಷ ಸೈನಿಕರು ಹೋದರೂ ಪರವಾಗಿಲ್ಲ ಅಂತ. ಆ ಒಂದು ಸಮಯದಲ್ಲಿ ನಮ್ಮ ಪ್ರಧಾನಿಗಳು ಮತ್ತು ನಮ್ಮ ಆರ್ಮ್ಡ್ ಫೋರ್ಸ್ ಎಲ್ಲರನ್ನೂ ಕೂಡ ಒಂದು ದೊಡ್ಡ ಗುಣ, ನಮ್ಮ ಅದೇನೋ ಅಂತ ನಮ್ಮ ಭಾರತದಲ್ಲಿ ಬರೋ ಒಂದು ಸಂಸ್ಕೃತಿ ಅಂತಲೇ ನಾವು ಭಾವಿಸ್ತೀವಿ. ಒಂದು ದೊಡ್ಡ ಗುಣದಿಂದ ಅದನ್ನು ಬಿಟ್ಕೊಟ್ಟು ನಾವು ಇಲ್ಲೆಲ್ಲ ನಾವು ಆ ಥರ ಎಲ್ಲ ಮಾಡಲ್ಲ, ನಮ್ಮ ಗಡಿ ಸರಿ ಇದ್ರೆ ಸಾಕು ಅಂತ ನಾವು ಪಾಕಿಸ್ತಾನದಿಂದ ಏನು ಆಕ್ರಮಣ ಮಾಡಿದೋ ಅದನ್ನು ಕೂಡ ಬಿಟ್ಟಿದ್ದೀವಿ. ಸಮಯ ಅಭಾವದಿಂದ ಪಾಕಿಸ್ತಾನದ ಮೇಲೆ ಪಶ್ಚಿಮ ಪಾಕಿಸ್ತಾನದವರು ಮಾಡುತ್ತಿದ್ದ ದೌರ್ಜನ್ಯ, ಅವರಿಗೆ ನಾವೇನೊಂದು ನಿಮ್ಮನ್ನು ನಾವು ಬಿಡುಗಡೆ ಮಾಡ್ತೀವಿ ಈ ಎಲ್ಲ ಕಷ್ಟದಿಂದ ಅಂತ ಹೇಳಿ ಅವರಿಗೆ ನಾವು ಸಹಾಯ ಮಾಡಿ ಮುಕ್ತಿವಾಹಿನಿಯನ್ನು ಒಂದು ಸೈನ್ಯವನ್ನು ಸೇರಿಸ್ಕೊಂಡು ನಮ್ಮ ಭಾರತೀಯ ಸೈನಿಕರು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಕೇವಲ 1 ವಾರ 6 ದಿನದಲ್ಲಿ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಸೋಲಿಸಿರು. ಅವರ 93,000ಕ್ಕೂ ಹೆಚ್ಚು ಸೈನಿಕರನ್ನ ಸೆರೆ ಹಿಡಿದು ನಾವು ಪ್ರಿಸನರ್ ಆಫ್ ವಾರ್ಸ್ ಆಗಿ ತಗೊಂಡು ಆ ಕಾಲದಲ್ಲಿ 2 ಕಡೆಯೂ ಯುದ್ಧ ಆಯಿತು. ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ 2 ಬಾರ್ಡರ್ಲ್ಲೂ ಯುದ್ಧ ಆಯಿತು. ನಾವು ಪಶ್ಚಿಮ ಪಾಕಿಸ್ತಾನದ ಕಡೆ ಸುಮಾರು 95,000 ಸ್ಕ್ವೇರ್ ಕಿಲೋಮೀಟರ್ಗಿಂತ ಹೆಚ್ಚಿನ ಅವರ ಪ್ರದೇಶವನ್ನು ಆಕ್ಯುಪೈ ಮಾಡ್ಕೊಂಡಿದ್ದು. ಆದರೂ 1972ನಲ್ಲಿ ಶಿಮ್ಲಾ ಅಗ್ರಿಮೆಂಟನ ಪ್ರಕಾರ ನಾವೇ ಮಾಡಿವು, ಆ 93,000 ಅವರ ಸೈನಿಕರನ್ನು ವಾಪಸ್ ಕಳಿಸಿವು. ಅವರ ವಶಪಡಿಸಿಕೊಂಡಿದ್ದ ಒಂದು ಭೂಭಾಗವನ್ನು 15,000 ಕಿಲೋಮೀಟರ್ಗೆ ಹೆಚ್ಚಿಗೆ ಅದನ್ನು ನಾವು ವಾಪಸ್ ಕೊಟ್ಟು, ಇದು ನಮ್ಮ ಭಾರತದ ಒಂದು ಸಂಸ್ಕೃತಿ. ಈವರೆಗೆ ನಾವು ಮಾಡಿದ ಎಲ್ಲ ಯುದ್ಧದಲ್ಲೂ ಯಾವುದೇ ಒಂದು ಯುದ್ಧ ನಾವಾಗೇ ನಮ್ಮ ಶತ್ರು ರಾಷ್ಟ್ರಗಳ ಮೇಲೆ ಮಾಡಿಲ್ಲ, ಅವರಾಗೇ ಬಂದು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಾವು ಯುದ್ಧ ಮಾಡಬೇಕಾಯ್ತು. ಈವರೆಗೂ ನಮ್ಮ ಸಂಸ್ಕೃತಿಯಲ್ಲಿ ನಾವು ಯಾವುದೇ ದೇಶದ ಮೇಲೆ ಯುದ್ಧ ಸಾರಿ ಅವರ ಪ್ರದೇಶವನ್ನು ಕಬಳಿಸಬೇಕು ಅನ್ನೋದು ಯಾವುದೂ ಇಲ್ಲ. ಈ 71 ವಾರದಲ್ಲಿ ನಾವು ಅವ್ರ ಪ್ರದೇಶ ಆಕ್ಯುಪೈ ಮಾಡ್ಕೊಂಡಿದ್ರು, ನಾವು ಅವ್ರಿಗೆ ಬಿಟ್ಟುಕೊಟ್ಟು, ಇದು ನಮ್ಮ ದೇಶದ ಒಂದು ಹೆರಿಮೆ. ಈ ಯುದ್ಧದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಭಾರತೀಯರು ತಮ್ಮ ಒಂದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆದರೂ ಅವರು ನಮ್ಮ ದೇಶಕ್ಕೆ ಹೆಮ್ಮೆ. ಸೈನಿಕನೇ ಆರ್ಮಿಯೇ ಸೈನಿಕ ಇಲ್ಲದೆ ಯಾವುದೋ ಆರ್ಮಿ ಆಗೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಶಸ್ತ್ರ ಇರ್ಬೋದು, ಶಸ್ತ್ರಾಸ್ತ್ರ ಇರ್ಬೋದು, ಏನಿದ್ರೂ ಅದರ ಹಿಂದಿರುವ ಸೈನಿಕನೇ ನಮ್ಮ ಶಕ್ತಿ. ಅವರ ಒಂದು ಮನೋಬಲವನ್ನು ನಾವು ಯಾವಾಗಲೂ ವೃದ್ಧಿಪಡಿಸಬೇಕು. ಆಗಾಗ್ಗೆ ನಾವು ಅವ್ರನ್ನ ಜ್ಞಾಪಿಸ್ಕೋಬೇಕು. ಈ ಥರ ವಿಜಯ ದಿವಸ ಅದನ್ನು ನೆನಪಿಸ್ಕೊಂಡು ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಬೇಕು. ಹಾಗೂ ಅವರ ಅವಲಂಬಿತರಿಗೆ ಮತ್ತು ಯುದ್ಧದಲ್ಲಿ ಯಾರು ಗಾಯಗೊಂಡು ಇದಾರೋ ಆ ಸೈನಿಕರ ಪುನರ್ವಾಸಕ್ಕೋಸ್ಕರ ನಾವು ನಮ್ಮ ಕೈಲಾದ ಧನ ಸಹಾಯ ಮಾಡಬೇಕು. ಇದಕ್ಕೋಸ್ಕರ ನಾವು ಆರ್ಮರ್ಡ್ ಫೋರ್ಸಸ್ ಫ್ಲ್ಯಾಗ್ ಡೇ ಅಂತಲೂ ಮಾಡ್ತೀವಿ. ಪ್ರತಿ 7ನೇ ಡಿಸೆಂಬರ್ ಪ್ರತಿ ವರ್ಷ ಮಾಡ್ತೀವಿ. ಆಗ ಎಲ್ಲ ನಾಗರಿಕರು ತಮ್ಮ ಕೈಲಾದ ಸಹಾಯ ಮಾಡಿ ಅವರ ಅವಲಂಬಿತರನ್ನು ಪುನರ್ವಾಸ ಮಾಡೋದಕ್ಕೋಸ್ಕರ ನಾವು ಹೆಲ್ಪ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರ್ಕೊಂಡು ಹೋಗಬೇಕು. ಈ ದಿನ ನಾವು 50 ವರ್ಷ ಆಯಿತು 1971 ವಾರ್ ಆಗಿ. ಅದರ ನೆನಪಿಗಾಗಿ ಆ ಯುದ್ಧದಲ್ಲಿ ಯಾರು ಪಾಲ್ಗೊಂಡಿದ್ರೋ, ಯಾರು ಗಾಯಗೊಂಡರೋ ಅವರ ನಾವು ಒಂದು ಶ್ರದ್ಧಾಂಜಲಿ ಅರ್ಪಿಸೋಸ್ಕರ ಈ ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ.